ಈ ತಿಂಗಳು ರೇಷನ್ ಕಾರ್ಡ್ ಅದರಲ್ಲೂ ಕೂಡ BPL ಮತ್ತು APL ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಕೊಡ್ತಾರೆ. ಒಂದೊಂದು ವಿಭಾಗಕ್ಕೆ ಅಂದರೆ ನಿಮಗೆ ರಾಜ್ಯದಲ್ಲಿ 3 ವಿಭಾಗಗಳಾಗಿ ಮಾಡಿದ್ದಾರೆ. ಆ 3 ವಿಭಾಗಕ್ಕೆ ಒಂದೊಂದು ವಾರ ಅವಕಾಶವನ್ನು ಮಾಡಿಕೊಡ್ತಾರೆ. ಯಾವುದೇ ರೀತಿಯಾದಂಥ ಸರ್ವರ್ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳಿದರು. ಆದರೆ ವಾಸ್ತವ ನೋಡ್ತಾ ಇದ್ದರೆ ಈ ತಿಂಗಳು ಯಾವುದೇ ರೀತಿಯಾಗಿ ತಿದ್ದುಪಡಿಗೆ ಅವಕಾಶ ಇಲ್ಲ ಅನ್ನುವಂಥ ಮಾಹಿತಿ ಈಗ ಆಹಾರ ಇಲಾಖೆ ಕೊಡ್ತಾ ಇದೆ. ಸೊ ಈ ಮೂಲಕ ಈ ತಿಂಗಳು ಯಾರ್ಯಾರು ತಿದ್ದುಪಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೋ ಅವರಾರು ಕೂಡ ಈ ತಿಂಗಳು ಆ ಅವಕಾಶ ಇರೋದಿಲ್ಲ ಅನ್ನೋದನ್ನು ಆಹಾರ ಇಲಾಖೆ ಸ್ಪಷ್ಟಪಡಿಸಿದೆ. ಹಾಗಾದರೆ ಯಾವಾಗ ಮತ್ತೆ ತಿದ್ದುಪಡಿಗೆ ಅವಕಾಶ ಕೊಡ್ತಾರೆ ಅನ್ನೋಂಥ ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ. ಆ ಪ್ರಶ್ನೆಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಇದೆ. ಇದರ ಜೊತೆಗೆ ಇನ್ನೂ ಕೆಲವು ಸಮಸ್ಯೆಗಳಿದ್ದಾವೆ. ಒಂದು ತಾಂತ್ರಿಕ ಕಾರಣ ಅಂದರೆ ಸರ್ವರ್ ಪ್ರಾಬ್ಲಮ್ ಇರೋದು, ಮತ್ತು ಇನ್ನು ಯಾವಾಗ ಅಪ್ಲಿಕೇಶನ್ಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂಥೇಳಿ, ಮತ್ತು ಈ ಅನ್ನಭಾಗ್ಯ ಸ್ಕೀಮ್ DBT ಏನಿದೆ ಪ್ರತಿ ತಿಂಗಳು ಕೂಡ ಹಣ DBT ಮೂಲಕ ಹಣ ವರ್ಗಾವಣೆ ಆಗ್ತಿದೆಯಾ, ಮೊದಲ ತಿಂಗಳಿಂದ 4 ತಿಂಗಳವರೆಗೂ ಕೂಡ ಎಷ್ಟು ಹಣ ವರ್ಗಾವಣೆ ಆಗಿದೆ, ಮತ್ತು ಕಳೆದ ತಿಂಗಳ ಹಣ ವರ್ಗಾವಣೆ ಯಾಕೆ ಇನ್ನೂ ಕೂಡ ತಡ ಆಗ್ತಾ ಇದೆ, ಇದೆಲ್ಲದರ ಮಾಹಿತಿಯನ್ನು ನಿಮಗೆ ನೀಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಈ ವಿಡಿಯೋದಲ್ಲಿರುವಂಥ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಮೊದಲನೇದಾಗಿ ಯಾರ್ಯಾರು ಈ ತಿಂಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಂದರೆ ತಿದ್ದುಪಡಿಯನ್ನು ಮಾಡಲಿಕ್ಕೆ, ನಿಮ್ಮ BPL ಕಾರ್ಡ್ ಇರ್ಬೋದು ಅಥವಾ APL ಕಾರ್ಡ್ ಇರ್ಬೋದು, ಆ ಕಾರ್ಡ್ನಲ್ಲಿ ಏನಾದರೂ ಹೆಸರು ಬದಲಾವಣೆ ಅಥವಾ ವಿಳಾಸವನ್ನು ಬದಲಾವಣೆ ಮಾಡಬೇಕು ಅನ್ನೋದಿದ್ರೆ, ಅಥವಾ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಅಥವಾ ನಿಮ್ಮ ಪತ್ನಿ ಹೆಸರು ಏನಾದರೂ ಬದಲಾವಣೆ ಮಾಡೋದಿದ್ರೆ, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮೃತರಾಗಿದ್ದರೆ ಅಥವಾ ಜನನ ಹೊಂದಿದರೆ ಆ ಹೆಸರನ್ನು ಆ್ಯಡ್ ಮಾಡಬೇಕು ಅಂಥೇಳಿ ಕಳೆದ 2 ತಿಂಗಳಿಂದಲೂ ಕೂಡ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಸರ್ವರ್ ಕಾರಣದಿಂದ ಇನ್ನೂ ಕೂಡ ಅಪ್ಲೈ ಮಾಡದಿರೋ ಸಂಖ್ಯೆ ಬಹಳಷ್ಟು ಇದೆ. ಆ ಸಂಖ್ಯೆ ಹಿನ್ನೆಲೆಯಲ್ಲಿ ಈಗ ಆಹಾರ ಇಲಾಖೆ ಪ್ರತ್ಯೇಕವಾದಂಥ ಸರ್ವರನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇರೋದು. ಸೊ ಈ ಹಿನ್ನೆಲೆಯಲ್ಲಿ ಅದರ ಪ್ರೋಸೆಸ್ ನಡೀತಾ ಇದೆ. ಈ ಕಾರಣಕ್ಕಾಗಿ ಈ ತಿಂಗಳು ಅವರಿಗೆ ಅವಕಾಶ ಇರೋದಿಲ್ಲ. ಸೊ ಯಾರ್ಯಾರು ತಿದ್ದುಪಡಿಗೆ ಅರ್ಜಿಯನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ರಿ ಅವರಿಗೆ ಈ ತಿಂಗಳು ಅವಕಾಶ ಇರೋದಿಲ್ಲ. ಇದನ್ನು ಮತ್ತೊಮ್ಮೆ ಆಹಾರ ಇಲಾಖೆ ಸ್ಪಷ್ಟಪಡಿಸಿದೆ. ಹಾಗಾದರೆ ಯಾವಾಗ ಅವಕಾಶವನ್ನು ಮಾಡಿಕೊಡ್ತಾರೆ ಅಂದರೆ ಮುಂದಿನ ತಿಂಗಳು 15ನೇ ತಾರೀಕು ನಂತರ ಅವಕಾಶವನ್ನು ಮಾಡಿಕೊಡ್ತಾರೆ. ಅಂದರೆ ನಿಮಗೆ ನವೆಂಬರ್ ತಿಂಗಳಲ್ಲಿ ಅವಕಾಶ ಇರೋದಿಲ್ಲ. ಡಿಸೆಂಬರ್ ತಿಂಗಳು 15ನೇ ತಾರೀಕು ನಂತರ 15 ದಿನಗಳ ಕಾಲ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಒಂದೊಂದು ವಿಭಾಗಕ್ಕೆ ಅಂದರೆ ಆಡಳಿತದ ದೃಷ್ಟಿಯಿಂದ ಆಹಾರ ಇಲಾಖೆ 3 ವಿಭಾಗಗಳನ್ನು ಮಾಡಿಕೊಂಡಿದೆ. ಒಂದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಒಂದು ವಿಭಾಗದ ರೀತಿಯಾಗಿ. ಸೊ ಇದಕ್ಕೆ ಸೆಕ್ಟರ್ಗೆ ಸಪ್ರೇಟಾಗಿ ಒಂದು ಸರ್ವರ್ ಅಂಥೇಳಿ ಪ್ರತ್ಯೇಕವಾಗಿ ಮೀಸಲಿರಿಸಿರೋದು 1 ವಾರಗಳ ಕಾಲ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಮತ್ತೊಂದು ಸರ್ವರಲ್ಲಿ ಅಂದರೆ ನಿಮಗೆ ಬೆಳಗಾಂ ಸೇರಿದಂತೆ ಬೇರೆ ಬೇರೆ ಸುತ್ತಮುತ್ತಲು ಬರುವಂಥ ಜಿಲ್ಲೆಗಳೇನಿದ್ದಾವೆ, 14 ಜಿಲ್ಲೆಗಳು ಬರ್ತವೆ, ಹುಬ್ಬಳ್ಳಿ, ಧಾರವಾಡ, ಹೀಗೆ ಈ 14 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಮತ್ತೊಂದು ವಾರ ಅವಕಾಶವನ್ನು ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಮತ್ತು 14 ಜಿಲ್ಲೆಗಳಿಗೆ ಅಂದರೆ ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಕೂಡ ಬರ್ತವೆ ಮತ್ತು ಅದರ ಸುತ್ತಮುತ್ತಲಿರುವಂಥ ಜಿಲ್ಲೆಗಳು, ಈ ಜಿಲ್ಲೆಗಳಿಗೆ ಮತ್ತೊಂದು ವಾರ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಹಿಂದಿನ ವಿಡಿಯೋದಲ್ಲಿ ನವೆಂಬರ್ ತಿಂಗಳಲ್ಲಿ ಈ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡ್ತಾರೆ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ರು. ಅದರ ಹಿನ್ನೆಲೆಯಲ್ಲಿ ನಾನು ವಿಡಿಯೋನು ಕೂಡ ಮಾಡಿದ್ದೆ. ಬಟ್ ಈಗ ಬರ್ತಿರುವಂಥ ಅಪ್ಡೇಟ್ ಮಾಹಿತಿ ಏನಂದರೆ, ಸೊ ನವೆಂಬರ್ ತಿಂಗಳಲ್ಲಿ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ಇದು ನಿಜವಾಗ್ಲೂ ಕೂಡ ಒಂದು ರೀತಿ ಬ್ಯಾಡ್ ನ್ಯೂಸ್. ಯಾಕಂದರೆ ಗ್ಯಾರಂಟಿ ಸ್ಕೀಮ್ಗಳನ್ನು ತಗೋಬೇಕು ಅಂದರೆ ಅಪ್ಡೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಬಟ್ ಅಪ್ಡೇಟ್ ಮಾಡಲಿಕ್ಕೆ ಸರ್ವರ್ನ ಕಾರಣದಿಂದಾಗಿ ಅವಕಾಶ ಕೊಟ್ಟರು ಕೂಡ ಅಪ್ಲೈ ಮಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಭಾಳಷ್ಟು ಜನ ಹೇಳ್ತಾ ಇದ್ರು, ಸರ್ ನಿಮ್ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಏನೋ ಕೊಟ್ಟಿದ್ದೀರಿ, ಬಟ್ ಸರ್ವರ್ ಡೌನ್ ಇರೋದ್ರಿಂದ ಅಪ್ಲೈ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ. ಆ ರೀತಿಯಾದಂಥ ಸಿಚುವೇಶನ್ ಇದೆ ಅಂಥೇಳಿ ಕಂಪ್ಲೇಂಟ್ಸ್ ಕೂಡ ಮಾಡಿದರು ಸಾಕಷ್ಟು ರೀತಿಯಾಗಿ. ಅದರ ಹಿನ್ನೆಲೆಯಲ್ಲಿ ಈಗ ಪ್ರತ್ಯೇಕವಾದಂಥ ಸರ್ವರನ್ನು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಅದರ ಟೆಸ್ಟಿಂಗ್ಸ್ ಎಲ್ಲ ಕೂಡ ನಡೀತಾ ಇದೆ. ಈ ಕಾರಣಕ್ಕಾಗಿ ಈ ತಿಂಗಳು ಯಾವುದೇ ರೀತಿಯಾಗಿ ತಿದ್ದುಪಡಿಗೆ ಅವಕಾಶವನ್ನು ಆಹಾರ ಇಲಾಖೆ ಮಾಡಿಕೊಟ್ಟಿಲ್ಲ. ಹಾಗಾದರೆ ಕಳೆದ 4 ತಿಂಗಳು ಆ ಅನ್ನಭಾಗ್ಯ ಸ್ಕೀಮ್ ಅದರಲ್ಲೂ ಕೂಡ 5 kg ಅಕ್ಕಿಯ ಬದಲಾಗಿ ಹಣವನ್ನು ಕೊಡ್ತಾನೆ ಬಂದಿದೆ. ಇದರಲ್ಲಿ ಎಷ್ಟು ತಿಂಗಳು ಕೊಟ್ಟಿದೆ, ಯಾರ್ಯಾರಿಗೆ ಎಷ್ಟು ಜನರಿಗೆ ಅನ್ನಭಾಗ್ಯದ DBT ಹಣ ವರ್ಗಾವಣೆ ಆಗಿದೆ, ಕಳೆದ ತಿಂಗಳು DBT ಹಣ ವರ್ಗಾವಣೆ ಆಗಿದೆಯಾ ಇಲ್ಲ, ಅದರ ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇ ತಿಂಗಳು ಅಂದರೆ ನಿಮಗೆ ಜುಲೈ ತಿಂಗಳಲ್ಲಿ 97,27,000 ಜನರು ಅಂದರೆ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಇವರು DBT ಹಣವನ್ನು ಪಡೆದುಕೊಂಡಿದ್ದಾರೆ. ಈಗ ಉದಾಹರಣೆಗೆ ನನ್ನ ಮನೆಯಲ್ಲಿ ನಾನು ಒಬ್ಬನೇ ಇದ್ದರೆ 170 ರೂಪಾಯಿ ಬರುತ್ತೆ. ಅಂದರೆ 5 kgಗೆ 1 kgಗೆ 30 ರೂಪಾಯಿ ರೀತಿಯಾಗಿ ಒಟ್ಟು 170 ರೂಪಾಯಿ ಬರುತ್ತೆ.
ನನ್ನ ಮನೆಯಲ್ಲಿ 5 ಜನ ಇದ್ದರೆ 5 × 170 ಹೀಗೆ ಹಣ DBT ಹಣ ವರ್ಗಾವಣೆ ಆಗಿರೋದು. ಆಗಸ್ಟ್ ತಿಂಗಳಲ್ಲಿ ಇದರ ಸಂಖ್ಯೆ ಜಾಸ್ತಿ ಆಗಿದೆ. 1,02,00,000 ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಆ ಕಾರ್ಡ್ ಹೋಲ್ಡರ್ಸ್ಗೆ DBT ಹಣ ವರ್ಗಾವಣೆ ಆಗಿದೆ. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ 1,08,00,000 ಜನರಿಗೆ ಅಂದರೆ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳ್ತಾ ಇದೆ. ಆದರೆ ನಿಮಗೆ ಜುಲೈ ತಿಂಗಳು ಹಣ ವರ್ಗಾವಣೆ ಆಗಿದೆ, ಆಗಸ್ಟ್ ತಿಂಗಳು ಹಣ ವರ್ಗಾವಣೆ ಆಗಿದೆ, ಸೆಪ್ಟೆಂಬರ್ ತಿಂಗಳು ಏನಿದೆ ಆ ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ವರ್ಗಾವಣೆ ಆಗಬೇಕಾಗಿದೆ. ಮತ್ತು ಅಕ್ಟೋಬರ್ ತಿಂಗಳದು ಕೂಡ ಮಾಹಿತಿ, ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೂ 40% ಹಣ ವರ್ಗಾವಣೆ ಆಗಬೇಕಾಗಿದೆ. ಅಕ್ಟೋಬರ್ ತಿಂಗಳು ಹಣ ಇದುವರೆಗೂ ಕೂಡ ವರ್ಗಾವಣೆ ಆಗೇ ಇಲ್ಲ, ಅಂದರೆ DBT ಮೂಲಕ ಹಣ ವರ್ಗಾವಣೆ ಆಗಿಲ್ಲ. ಯಾಕೆ ಈ ಕಳೆದ 2 ತಿಂಗಳು ಈ ರೀತಿಯಾದ ಸಮಸ್ಯೆ ಬಂತು ಅಂತಂದರೆ, ಆಹಾರ ಇಲಾಖೆ ಹೇಳ್ತಾ ಇರೋದು 5 kgಯ ಬದಲಾಗಿ DBT ಹಣ ಏನು ಕೊಡ್ತಾ ಇದೆ ಅದನ್ನು ಕೊಡಬೇಕು ಅಥವಾ ಅಕ್ಕಿಯನ್ನೇ ಕೊಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆ ಆಯಿತು. ಕಳೆದ 15 ದಿನಗಳ ಹಿಂದೆಯೇ ಸಚಿವರು, ಆಹಾರ ಇಲಾಖೆಯ ಸಚಿವರೇ ಹೇಳಿದ್ದು ಏನಂದರೆ DBT ಹಣವನ್ನೇ ಕಂಟಿನ್ಯೂ ಮಾಡ್ತೀವಿ, ಅಕ್ಕಿಯನ್ನು ಕೊಡೋದಿಲ್ಲ. ಯಾಕಂದರೆ DBT ಹಣ ಕೊಡೋದ್ರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಾದಂಥ ಏನು ಒಮ್ಮತದ ಅಭಿಪ್ರಾಯಗಳು, ಅಂದರೆ ಆ ರೀತಿಯಾದಂಥ ಅಭಿಪ್ರಾಯಗಳು ಹೆಚ್ಚು ಬರ್ತಾ ಇದ್ದಾವೆ. ಈ ಕಾರಣಕ್ಕಾಗಿ ನಾವು DBT ಹಣವನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತಲೂ ಕೂಡ ಡಿಸಿಷನ್ ಆಯಿತು. ಸೊ ಈ ಹಿನ್ನೆಲೆಯಲ್ಲಿ DBT ಹಣವನ್ನು ಕೊಡಲಿಕ್ಕೆ ಆ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಕೊಡಲಿಕ್ಕೆ ಈ ರೀತಿಯಲ್ಲಂಥ ತೊಂದರೆಗಳಾಗ್ತಾ ಇರೋದು. ಸೊ ಈ ಹಿನ್ನೆಲೆಯಲ್ಲಿ ಲಾಸ್ಟ್ 2 ಮಂತ್ಸ್ ಅಂದರೆ ನಿಮಗೆ ಸೆಪ್ಟೆಂಬರ್ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳು ಇನ್ನೂ ಹಣ ವರ್ಗಾವಣೆ ಆಗಬೇಕಾಗಿದೆ. ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿ ಅಂದರೆ ನಿಮಗೆ 40% 60% ಹಣ ವರ್ಗಾವಣೆ ಆಗಿದೆ ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ನೋಡ್ತಾ ಹೋದರೆ ಸೆಪ್ಟೆಂಬರ್ ತಿಂಗಳು ಇದುವರೆಗೂ ಕೂಡ ಯಾರಿಗೆ ಹಣ ವರ್ಗಾವಣೆನೇ ಆಗಿಲ್ಲ. ಮೊದಲ 2 ತಿಂಗಳು DBT ಹಣವನ್ನು ತೆಗೆದುಕೊಂಡಿದ್ದಾರೆ, 5 kg ಅಕ್ಕಿಯ ಬದಲಾಗಿ ಹಣವನ್ನು. ಬಟ್ ಇನ್ನೂ 2 ತಿಂಗಳು ಈಗಾಗಲೇ ಆಲ್ರೆಡಿ ಮುಗಿದೋಗಿದೆ. ಸೆಪ್ಟೆಂಬರ್ ತಿಂಗಳು ಮುಗೀತು, ಅಕ್ಟೋಬರ್ ತಿಂಗಳು ಕೂಡ ಮುಗೀತು. ಅದಾದ್ರೂ ಕೂಡ ಇನ್ನೂ 2 ತಿಂಗಳು ಹಣ ಬಂದಿಲ್ಲ ಅಂಥೇಳಿ ಏನು ಕೇಳ್ತಾ ಇದ್ರು ಅವರಿಗೆ ಈ ಮಾಹಿತಿಯನ್ನು ಕೊಡ್ತಾ ಇರೋದು. ಹಾಗಾದರೆ ಸೆಪ್ಟೆಂಬರ್ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳು ಎರಡೂ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ. ಅದಕ್ಕೆ ಈಗ ಆಹಾರ ಇಲಾಖೆ ಸರ್ಕಾರದಿಂದನೂ ಕೂಡ ಹಣ ಬಂದಿದೆ ಅಂಥೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಇನ್ನೂ 10 ರಿಂದ 12 ದಿನಗಳ ಕಾಲ ಬೇಕಾಗತ್ತೆ DBT ಮೂಲಕ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ, ಯಾರ್ಯಾರು ಫಲಾನುಭವಿ ಇದ್ದೀರಿ ಅದರಲ್ಲೂ ಕೂಡ ಮನೆಯೊಡತಿ ಯಾರಿರ್ತಾರೆ ಅವರ ಬ್ಯಾಂಕಿಗೆ ಹಣ ವರ್ಗಾವಣೆ ಆಗ್ತಾ ಇದೆ. ಸೊ 1,28,00,000 ಜನ ಕಾರ್ಡ್ ಹೋಲ್ಡರ್ಸ್ ಇರೋದು. ಆದರೆ ನಿಜವಾಗ್ಲೂ ಕೂಡ ಹೋಗ್ತಾ ಇರೋದು ಫಲಾನುಭವಿಗಳಿಗೆ 1 ಕೋಟಿಯಷ್ಟು ಜನರಿಗೆ ಹೋಗ್ತಾ ಇದೆ. ಮೊದಲು ನಿಮಗೆ ಅದರ ಸಂಖ್ಯೆ ಕಡಿಮೆ ಇತ್ತು, 97 ಲಕ್ಷ ಜನರಿಗಿತ್ತು. ಸೊ ಆನಂತರ 1,02,00,000, ಸೆಪ್ಟೆಂಬರ್ ತಿಂಗಳಲ್ಲಿ 1,08,00,000, ಅಕ್ಟೋಬರ್ ತಿಂಗಳಲ್ಲಿ ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಫಲಾನುಭವಿಗಳೇನಿದ್ದಾರೆ ತಾಂತ್ರಿಕ ಕಾರಣಗಳಿಂದ, ನಿಮಗೆ KYC ಮಾಡಿಲ್ಲ ಅಂತನೋ, ಬ್ಯಾಂಕ್ ಸೀಡಿಂಗ್ ಆಗಿಲ್ಲ ಅಂತನೋ, ಬೇರೆ ಬೇರೆ ಕಾರಣಗಳಿಂದ, ಅದರಲ್ಲೂ ಕೂಡ ಅಂತ್ಯೋದಯ ಕಾರ್ಡ್ಗಳೇನಿರ್ತದೆ ಒಬ್ಬರೇ ಇದ್ದರೆ, ಒಬ್ಬೇ ಕಾರ್ಡ್ ಹೋಲ್ಡರ್ಸ್ ಇದ್ದರೆ, ಅಥವಾ ಅಂತ್ಯೋದಯ ಕಾರ್ಡಲ್ಲಿ ಬೇರೆ ರೀತಿಯಾದಂಥ ತೊಂದರೆ ಇರುತ್ತೆ. ಅಂದರೆ 9 ಲಕ್ಷದಷ್ಟು ಈ ರೀತಿ ಜನರೇನಿದ್ದಾರೆ ಅವರು ಈಗಾಗಲೇ ಅವ್ರಿಗೆ 30 kg ಅಕ್ಕಿ ಹಣವನ್ನು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ 10 kg ರೀತಿ 30 kg ಹಣವನ್ನು 30 kg ಅಕ್ಕಿಯನ್ನು ಕೂಡ ಕೊಡ್ತಾರೆ. ಸೊ ಅದರಿಂದಾಗಿ ಆ 9 ಲಕ್ಷದಷ್ಟು ಈ ಸ್ಕೀಮ್ಗೆ ಆ್ಯಡ್ ಆಗೋದಿಲ್ಲ, DBTಗೆ ಅವರು ಆ್ಯಡ್ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾ ಬಂದಾಗ 1,28,00,000ದಲ್ಲಿ 1,06,00,000, 1,08,00,000ದಷ್ಟು ಜನರಿಗೆ ಹಣ ವರ್ಗಾವಣೆ ಆಗಿದೆ. ಸೊ ಇದು ಆಹಾರ ಇಲಾಖೆ ಕೊಟ್ಟಂಥ ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ. ಭಾಳ ಬ್ರೀಫಾಗಿ ಇನ್ನೊಂದ್ಸರಿ ಹೇಳೋದಾದರೆ, ನಿಮಗೆ ಈ ತಿಂಗಳು ನಿಮಗೆ ತಿದ್ದುಪಡಿಗೆ ಅವಕಾಶ, ಅರ್ಜಿ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ 15ನೇ ತಾರೀಕು ನಂತರ ಅವಕಾಶವನ್ನು ಮಾಡಿಕೊಡ್ತಾರೆ. ಒಂದೊಂದು ಸೆಕ್ಟರ್ಗೆ ಪ್ರತ್ಯೇಕವಾಗಿ, ಒಂದೊಂದು ಸರ್ವರಿಗೆ ಪ್ರತ್ಯೇಕವಾಗಿ ಒಂದೊಂದು ವಾರ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಆವಾಗ ನೀವು ತಿದ್ದುಪಡಿಯನ್ನು ಮಾಡಬಹುದು. ಸೊ ಕಳೆದ 4 ತಿಂಗಳು DBT ಹಣ ಬಂದಿದೆಯಾ ಅಂತ ನೋಡೋದಾದರೆ, ಮೊದಲ 2 ತಿಂಗಳ ಹಣ ಬಂದಿದೆ, ಇನ್ನೂ 2 ತಿಂಗಳ ಹಣ ಬರಬೇಕಾಗಿದೆ. ಯಾಕೆ ಬಂದಿಲ್ಲ ಅಂದರೆ DBT ಕೊಡಬೇಕು ಅಥವಾ ಅಕ್ಕಿ ಕೊಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಕನ್ಫ್ಯೂಷನ್ ಇತ್ತು. ಕೊನೆಗೆ ಡಿಸೈಡ್ ಮಾಡಿದ ಸರ್ಕಾರ. ಆ ಡಿಸೈಡ್ ಮಾಡಾದ್ಮೇಲೆ ಎಲ್ಲದೂ ಕೂಡ ಇದ್ರ ಪ್ರಕಾರ, ನಿಮಗೆ ನೋಟ್ ಪ್ರಕಾರನೇ ಹೋಗಬೇಕಲ್ಲ, ಅವೆಲ್ಲವೂ ಕೂಡ ಆ ಪ್ರೋಸೆಸ್ ಏನಿದೆ, ಸರ್ಕಾರದ ಪ್ರೋಸೆಸ್ ಏನಿದೆ, ಇಲಾಖೆಯ ಪ್ರೋಸೆಸ್ ಏನಿದೆ, ಪ್ರಕ್ರಿಯೆ ಮುಗಿಯೋದು ತಡವಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನೂ 2 ತಿಂಗಳ ಹಣ ಬಾಕಿಯನ್ನು ಉಳಿಸ್ಕೊಂಡಿದೆ, ಅದನ್ನು ಹಂತ ಹಂತವಾಗಿ ಕೊಡ್ತಾ ಹೋಗುತ್ತೆ. ಅಂದರೆ ಈ ತಿಂಗಳು ಮೊದಲ 10 ದಿನಗಳಲ್ಲಿ DBT ಹಣ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಮತ್ತೊಂದು ತಿಂಗಳ ಹಣ ಅಂದರೆ ನಿಮಗೆ ಲಾಸ್ಟ್ ಮಂತ್ ಅಕ್ಟೋಬರ್ ತಿಂಗಳ ಹಣ ಏನಿದೆ ಅದು ನೆಕ್ಸ್ಟ್ ಮಂತ್ಗೆ ಆ್ಯಡ್ ಆಗ್ಬೋದು.
ಇದು ನಿಮಗೆ ಆಹಾರ ಇಲಾಖೆ ಎಸ್ಪೆಷಲಿ ಅನ್ನಭಾಗ್ಯ ಸ್ಕೀಮ್ ಅಡಿಯಲ್ಲಿ ಇದ್ದಂಥ ಸಾಕಷ್ಟು ಸಮಸ್ಯೆಗಳೇನಿದ್ವು, ಸಾಕಷ್ಟು ಪ್ರಶ್ನೆಗಳೇನಿದ್ವು, ಆ ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರ ನಿಮಗೆ ಕೊಟ್ಟಿದ್ದೀನಿ ಅಂತ ಭಾವಿಸಿದ್ದೀನಿ. ಏನಾದರೂ ನಿಮ್ಮ ಸಮಸ್ಯೆಗಳಿದ್ದರೆ ಅಥವಾ ನಿಮಗೇನಾದರೂ ತೊಂದರೆಗಳಿದ್ದರೆ ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲೂ ಕೂಡ ಕಾಮೆಂಟ್ ಮಾಡ್ಬೋದು. ಅದನ್ನು ನೋಡಿಕೊಂಡು ಮುಂದಿನ ವೀಡಿಯೋದಲ್ಲಿ ನಿಮಗೆ ಉತ್ತರ ಕೊಡುವಂಥ ಕೆಲಸ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ.